ಹೇ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಎಲ್ಲರೂ ಸೂಪರಾಗಿ ಫ್ಯಾಂಟಾಸ್ಟಿಕ್ ಆಗಿರ್ತೀರಾ ಅಂತ ಅಂದ್ಕೊತಾ ಇದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ ಅಲ್ವಾ, ನೆಕ್ಸ್ಟ್ ಈ ಥರನೇ ವೀಡಿಯೋಸ್ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಕ್ಯೂರಿಯಾಸಿಟಿ ಇದೆ ನನಗೆ ನೆಕ್ಸ್ಟ್ ಇನ್ನು ಏನೇನು ಅಂತ. ಸೊ ಸ್ಟಾರ್ಟ್ ಮಾಡೋಣ. ಏನು ಗೊತ್ತಾ ಗಾಯ್ಸ್, ಲೈಫ್ ಯಾವಾಗಲೂ ಒಂದೇ ರೀತಿ ಇರುತ್ತೆ, ನಾವು ಯಾವಾಗಲೂ ಒಂದೇ ರೀತಿ ಇರ್ತೀವಿ ಅನ್ನೋದು ಜಸ್ಟ್ ಕಲ್ಪನೆ ಮಾತ್ರ. ನೀವೇನಂತೀರಾ ಕಮೆಂಟಲ್ಲಿ ತಿಳಿಸಿ. ಯಾರು ಏನಾದರೂ ಆಗೋಗಲಿ, ಏನಾದರೂ ಮಾಡ್ಕೊಂಡು ಹೋಗಲಿ, ಅವ್ರಿಗೂ ನನಗೂ ಸಂಬಂಧನೇ ಇಲ್ಲ ಅಂತೇಳಿ ಒಬ್ಬರಿಗೆ ತೊಂದರೆ ಕೊಡ್ಕೊಂಡು, ಒಬ್ಬರಿಗೆ ಹಿಂಸೆ ಮಾಡಿಕೊಂಡು ನಾವು ಮಾಡೋದೇ ಮಾಡ್ತೀವಿ ಅಂತಂದರೆ ತುಂಬಾ ತಪ್ಪು ಅಲ್ವಾ ಗೈಸ್? ಯೋಚನೆ ಮಾಡಿ ಒಮ್ಮೆ. ಒಂದೊಂದು ಸಿಚುವೇಶನ್ಸಲ್ಲಿ ಏನಾಗುತ್ತೆ ಅಂತಂದರೆ, ನಮ್ಮನ್ನೇ ನಾವು ಅಡ ಇಟ್ಟು ನಮ್ಮ ತನನ ನಾವು ಬಿಟ್ಬಿಟ್ಟು ಬೇರೆಯವ್ರು ಏನಾದರೂ ಮಾಡ್ಕೊಳ್ಳಿ ಬಿಡಿ, ಹೋದರೂ ಹೋಗಲಿ ಬಿಡಿ, ಈ ಥರ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆವಾಗ ನಮಗೆ ನಾವು ವ್ಯಾಲ್ಯೂ ಕೊಟ್ಕೊಳ್ತಾ ಇರಲ್ಲ. ಈ ಥರ ಸಿಚುವೇಶನ್ಸ್ ಎಲ್ಲರೂ ಫೇಸ್ ಮಾಡಿರ್ತೀರ ಅಲ್ವಾ? ಬೇಡ, ಎಷ್ಟು ದಿನ ಅಂತ ಅದೇ ಥರನೇ ನಿಮ್ಮನ್ನು ನೀವು ಸಾಯಿಸ್ಕೊಂಡು ಒಳಗಡೆಯಿಂದ ಇರ್ತೀರ. ಸ್ವಲ್ಪ ಏನು ಗೊತ್ತಾ, ನಿಮಗೂ ಸ್ವಲ್ಪ ವ್ಯಾಲ್ಯೂ ಕೊಟ್ಕೊಂಡ್ರೆ ಅಲ್ವಾ ನಿಮ್ಮ ಮನಸ್ಸಿಗೂ ನೆಮ್ಮದಿ ಅನ್ನೋದು ಸಿಗುತ್ತೆ. ಯೋಚನೆ ಮಾಡಿ ಒಂದು ಸಾರಿ. ಈಗ ಸಿಚುವೇಶನ್ಸ್ ಹೆಂಗಿದ್ದಾವೆ ಅಂತಂದರೆ, ಯಾರು ಏನಾದರೂ ಆಗೋಗಲಿ ಬಿಡು, ನಾನು ಚೆನ್ನಾಗಿದ್ದರೆ ಸಾಕು ಅನ್ನೋರೇ ಜಾಸ್ತಿ. ಇನ್ನೂ ಸಿಚುವೇಶನ್ಸ್ ಹೆಂಗೆ ಅಂತಂದರೆ, ಬೇರೆಯವ್ರನ್ನ ಖುಷಿ ಪಡೋಕ್ಕೋಸ್ಕರ, ಬೇರೆಯವ್ರಿಗೆ ಇದು ಮಾಡೋಕ್ಕೋಸ್ಕರ ನಮ್ಮ ತಾನೇ ನಾವು ಅಡ ಇಟ್ಕೊಂಡು ಕೂತ್ಕೊಳ್ಳೋದು, ನಮ್ಮನ್ನು ನಾವು ವ್ಯಾಲ್ಯೂ ಮಾಡ್ಕೊಳ್ದೆ ಹೋಗೋದು. ಇಲ್ಲ ಹೆಣ್ಣಾಗಿ ಹುಟ್ಬಿಟ್ಟಿದ್ದೀನಿ, ಇದಿಷ್ಟೇ, ನಮ್ಮ ಯೋಗ್ಯತೆ ಇಷ್ಟೇ, ನಮ್ಮ ಬಾಳು ಇಷ್ಟೇ, ಈ ಥರ ಯೋಚನೆಗಳು ಮಾಡೋದು. ಎಷ್ಟು ದಿನ ಅಂತ ಇದೇ ರೀತಿ ಇರ್ತೀರಾ? ಸ್ವಲ್ಪ ಚೇಂಜ್ ಆಗಿ ಯೋಚನೆ ಮಾಡಿ ನೀವೇ ಕೂತ್ಕೊಂಡು ನಾನು ಏನು ಹೇಳ್ತಾ ಇದ್ದೀನಿ ಅಂತ. ನೀವು ಅದೇ ಥರ ಇರೋವಷ್ಟು ದಿನ ನಿಮ್ಮ ಲೈಫ್ ಹಿಂಗೇ ಇರುತ್ತೆ. ನೀವು ಅಳ್ತಾನೆ ಇರ್ತೀರಾ, ನಿಮ್ಮ ನೆಮ್ಮದಿ ಹಾಳು ಮಾಡ್ಕೊತಾನೆ ಇರ್ತೀರಾ, ನಿಮ್ಗೆ ಯಾರೂ ವ್ಯಾಲ್ಯೂ ಕೂಡ ಮಾಡಲ್ಲ. ಈಗಂತೂ ತುಂಬ ಜನ ಏನು ಗೊತ್ತಾ, ಯಾರೇ ಆದರೂ ಬಾಯ್ಸ್ ಆಗಲಿ ಇಲ್ಲ ಗರ್ಲ್ಸ್ ಆಗಲಿ, ಯಾರೇ ಆದರೂ ಬೇರೆಯವರು ಏನೇ ಮಾಡಿದ್ರು ಬಿಡು ಹೋಗಲಿ ಅಂತ ಹೇಳ್ಬಿಟ್ಟು ಅವರು ಇದನ್ನು ಕಳ್ಕೊಂಡು ಕೂತ್ಕೊಂಡಿದ್ದಾರೆ. ಆಮೇಲೆ ಸಫರ್ ಆಗ್ತಾರೆ, ಅವ್ರು ಇಲ್ದಾಗ ಸಫರ್ ಆಗ್ತಾರೆ. ನಾನು ಯಾಕೆ ಈ ಥರ ಇದ್ದೀನಿ, ನನಗೂ ನನ್ನ ತನ ಅನ್ನೋದಿದೆಯಲ್ವಾ ಅಂತ. ಇನ್ನೂ ಒಬ್ಬೊಬ್ಬರು ಏನು ಮಾಡ್ತಾರೆ ಅಂತಂದರೆ, ಹೋಗಲಿ ಬಿಡಿ, ಎಷ್ಟು ದಿನ ಇರ್ತೀನಿ, ಹಿಂಗೆ ಇರಲಿ ಬಿಡು ಅಂತ. ಎಷ್ಟು ದಿನ ಅಂತ ಇದೇ ಥರನೇ ಮಾಡ್ತಾ ಇರ್ತೀರಾ ಹೇಳಿ? ಇನ್ನೊಂದು ಏನು ಅಂತ ಅಂದರೆ, ನಾವು ಯಾವ ಥರ ಇರ್ತೀವೋ ಅದೇ ಥರನೇ ನಮ್ಮ ಮಕ್ಕಳು ಭವಿಷ್ಯ ಕೂಡ ಇರುತ್ತೆ. ಈಗ ನಾವೇನಕ್ಕೂ ಕ್ವಶನ್ ಮಾಡ್ತಾ ಇಲ್ಲ, ಕೆಟ್ಟದನ್ನು ಕೆಟ್ಟದು ಅಂತ ಹೇಳ್ತಾ ಇಲ್ಲ ಅಂತ ಅಂದಾಗ ಮಕ್ಕಳು ಕೂಡ ಅದೇ ರೀತಿಯೇ ಬೆಳೀತಾರೆ. ಕೆಟ್ಟದನ್ನು ಕೆಟ್ಟದು ಅಂತ ತೋರಿಸ್ಬೇಕು ನಾವು. ಇವತ್ತು ನೀವು ಪ್ರತಿಯೊಂದಕ್ಕೂ ಎದುರುಕೊಂಡು, ಪ್ರತಿಯೊಂದಕ್ಕೂ ಮಾತಾಡದೆ ಎದ್ದು, ಪ್ರತಿಯೊಂದಕ್ಕೂ ಹೋಗಲಿ ಬಿಡು ಅಂತ ಬಿಟ್ಕೊಂಡು ಬಂದಾಗ ನಿಮ್ಮ ಲೈಫ್ ಆಲ್ರೆಡಿ ಗಾನ್. ನಿಮ್ಮ ಮಕ್ಕಳು ಭವಿಷ್ಯ ಇದೆಯಲ್ವಾ, ನಿಮ್ಮ ಮಕ್ಕಳು ಜೀವನ ಇದೆಯಲ್ಲ, ಅವರು ಕೂಡ ಮುಂದೆ ಜೀವನದಲ್ಲಿ ಇದೇ ಮಾಡ್ಕೊಂಡು ಹೋದರೆ ನೀವು ಯೋಚನೆ ಮಾಡಿ, ನಿಮ್ಮ ಮಕ್ಕಳು ನೀವು ಅನುಭವಿಸ್ತಿರೋದೇನೆ ನಿಮ್ಮ ಮಕ್ಕಳು ಕೂಡ ಅನುಭವಿಸ್ಬೇಕಾ? ಯೋಚನೆ ಮಾಡಿ. ನೀವು ಚೇಂಜ್ ಆದಾಗಲೇ ನಿಮ್ಮ ಮಕ್ಕಳು ಕೂಡ ಚೇಂಜ್ ಆಗೋಕ್ಕೆ ಸಾಧ್ಯ. ನಾನಂತೂ ಯಾರಿಗೂ ಆಪೋಸಿಟಾಗಿ ಮಾತಾಡ್ತಾ ಇಲ್ಲ. ಆ್ಯಕ್ಚುಲಿ ಪ್ರತಿಯೊಬ್ಬರೂ ಫೇಸ್ ಮಾಡೋದಿದ್ದೇನೆ, ಯಾರೇ ಆದರೂ. ಬಟ್ ನಾನು ತುಂಬ ಹೆಣ್ಮಕ್ಳಿಗೆ ಸ್ವಲ್ಪ ಇದೆಲ್ಲ ಅರ್ಥ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ತುಂಬ ಜನ ಇದ್ದಾರೆ, ನಾನು ಕೂಡ ಒಬ್ಬಳು. ಹೆಂಗೆ ಅಂತಂದರೆ, ಕ್ವಶನ್ ಮಾಡದೇ ಇದ್ದಾಗ ಹೆಂಗಿದ್ರು ಇವ್ರು ಕೇಳೋದಿಲ್ಲ ಬಿಡು ಅಂತ ಹೇಳ್ಬಿಟ್ಟು ಅದು ನಡೀತಾನೇ ಇರುತ್ತೆ. ಯಾವುದೇ ಒಂದು ವಿಷಯ ಆಗಲಿ, ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ, ನಾವು ಕ್ವಶನ್ ಮಾಡ್ತಾ ಇದ್ದಾಗ, ಇಲ್ಲ ಇವ್ರು ಕ್ವಶನ್ ಮಾಡೋ ಕೆಪಾಸಿಟಿ ಇವ್ರಿಗಿದೆ, ಇವ್ರ ಮುಂದೆ ನಾವೇನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟಾದರೂ ಅವರು ಕಂಟ್ರೋಲ್ ಮಾಡ್ತಾರೆ. ಯಾರೇ ಆಗಲಿ, ಎಲ್ಲದಕ್ಕೂ ಎದ್ರುಕೊಂಡು ಕೂತ್ಕೋಬೇಡಿ, ಲೈಫ್ನ ಚೇಂಜ್ ಮಾಡ್ಕೊಳ್ಳಿ ಇವತ್ತಿಂದನೇ. ಮೇನ್ ಥಿಂಗು, ಪ್ರತಿದಿನ ಏನಾದರೂ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಮಾಡಿ, ಹೊಸದನ್ನು ಕಲಿತಾ ಇರಿ, ಹೊಸದನ್ನು ಮಾಡ್ತಾಯಿರಿ. ಆವಾಗಲೇ ನಮಗೆ ಮತ್ತೆ ಏನಾದರೂ ಮಾಡಲೇಬೇಕು, ಇದಕ್ಕೇನಾದರೂ ಒಂದು ಸೊಲ್ಯೂಷನ್ ಹುಡುಕಬೇಕು ಅನ್ನೋ ಯೋಚನೆ ಬರುತ್ತೆ. ಆಮೇಲೆ ಯಾವುದೋ ಸಮಸ್ಯೆ ದೊಡ್ಡದು ಅಂತ ಅನಿಸೋದೇ ಇಲ್ಲ. ಆಮೇಲೆ ಎಲ್ಲ ನಾರ್ಮಲ್ ಆಗುತ್ತೆ. ಎಲ್ಲರ ಲೈಫು ಒಂದೇ ರೀತಿ ಇರಲ್ಲ.
ಎಲ್ಲರ ಜೀವನ ನಾವು ಅಂದ್ಕೊಂಡಾಗೇ ಇರಲ್ಲ. ಒಬ್ಬರು ಹೇಳ್ಕೋತಾರೆ, ಒಬ್ಬರು ಹೇಳ್ಕೊಳಲ್ಲ. ಒಬ್ಬರು ತೋರಿಸ್ಕೋತಾರೆ, ಒಬ್ಬೊಬ್ಬರು ತೋರಿಸ್ಕೊಳಲ್ಲ. ಮನಸ್ಸಲ್ಲಿ ಎಷ್ಟೇ ನೋವಿದ್ರು, ಅವ್ರು ಏನೇ ಕಷ್ಟ ಬೀಳ್ತಿದ್ರು, ಏನೇ ಇದಾದರೂ ಕೂಡ ಯಾರ ಹತ್ರನೂ ಹೇಳ್ಕೊಳ್ಳೋದು ಇಲ್ಲ. ಅವ್ರವರೇ ಸಫರ್ ಆಗ್ತಾ ಇರ್ತಾರೆ, ಅವ್ರವರೇ ಇದು ಮಾಡ್ಕೊತಾ ಇರ್ತಾರೆ. ಆ ಥರ ಬೇಡ. ನಿಮಗೆ ತುಂಬ ಸೇಫೆಸ್ಟ್ ಪರ್ಸನ್ ಯಾರಿರ್ತಾರೆ ಅವ್ರ ಹತ್ರ ಪ್ರತಿಯೊಂದನ್ನು ಶೇರ್ ಮಾಡ್ಕೊಳ್ಳಿ. ಆವಾಗ ಏನು ಗೊತ್ತಾ, ಏನಾದರೂ ಈ ಬ್ಯಾಡ್ ಥಾಟ್ಸ್ ಅನ್ನೋದು ಬರಲ್ಲ. ಈಗ ಒಂದೇ ಸರಿ ತುಂಬಿಸ್ಕೊಂಡು ಏನಾಗುತ್ತೆ ಅಂತಂದರೆ, ಈಗ ಬಲೂನೇ ಆಗಲಿ, ಗಾಳಿ ತುಂಬ್ತಾ ಏನಾಗುತ್ತೆ, ಒಡೆದೋಗುತ್ತೆ. ನಮ್ಮ ಹೃದಯನೂ ಅಷ್ಟೇ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೇ ತುಂಬಿಸ್ಕೊಳ್ಳೋಕೆ ಸಾಧ್ಯ. ಆಮೇಲೆ ಇಲ್ಲದೇ ಇರೋ ಇದೆಲ್ಲ ಬಂದುಬಿಟ್ಟು ನಮಗೆ ನಾವು ಕಂಟ್ರೋಲ್ ಮಾಡ್ಕೊಳ್ದೆ ಏನೇನೋ ಆಗೋಗ್ಬಿಡುತ್ತೆ. ನಾವು ತುಂಬ ನೋಡ್ತಾ ಇರ್ತೀವಿ ಜೀವನದಲ್ಲಿ, ಆ ಥರ ಆಗಿ ಈ ಥರ ಆಯಿತು, ಅವ್ರಿಗೆ ತಡ್ಕೊಳ್ಳೋಕ್ಕಾಗ್ದೇ ಸುಸೈಡ್ ಮಾಡಿಕೊಂಡ್ರು, ಈ ಥರ ಎಲ್ಲ. ಇನ್ನೊಂದು ಏನು ಅಂತಂದರೆ, ಜೀವನದಲ್ಲಿ ಫೈನಾನ್ಷಿಯಲಿ ಪ್ರಾಬ್ಲಮ್ ಅಲ್ಲವೇ ಅಲ್ಲ. ದುಡ್ಡಿದ್ರೇ ಜೀವನ ಅಲ್ಲ, ನೆಮ್ಮದಿ ಇದ್ರೇ ಜೀವನ. ದುಡ್ಡು ಅವಶ್ಯಕತೆಗೆ ಬೇಕು, ಎಷ್ಟು ಬೇಕೋ ಅಷ್ಟೇ ಬೇಕು. ಬಟ್ ನೆಮ್ಮದಿ ಅನ್ನೋದಿದೆಯಲ್ಲ, ಅದು ಎಷ್ಟು ಕೋಟಿ ಕೊಟ್ಟರೂ ಸಿಗೋಲ್ಲ. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಎಲ್ರಿಗೂ ಇರುತ್ತೆ ಪ್ರಾಬ್ಲಮ್ಸು, ಎಲ್ರಿಗೂ ಇರುತ್ತೆ. ಈ ನಾರ್ಮಲ್ಲು, ಈಗ ಜೀವನ ಅಂದಮೇಲೆ ಅದೆಲ್ಲ ಕಾಮನ್ನು. ಬಟ್ಟು ಪ್ರತಿ ಸಾರಿ ಏನಾದರೂ ನಮಗೆ ತಡ್ಕೊಳ್ಳೋಕ್ಕಾಗದೇ ಇರೋವಷ್ಟು ನೋವಾಗ್ತಿದೆ, ತಡ್ಕೊಳ್ಳೋಕ್ಕಾಗದೇ ಇರೋವಷ್ಟು ಭಾರ ಅನ್ನಿಸ್ತಿದೆ ಅಂತಂದಾಗ, ನಿಮಗೆ ಯಾರು ಸೇಫೆಸ್ಟ್ ಪರ್ಸನ್ ಇರ್ತಾರೆ, ನಿಮ್ಮ ಫ್ರೆಂಡ್ ಆಗಲಿ, ನಿಮ್ಮ ಫ್ಯಾಮಿಲೀಸ್ ಆಗಲಿ, ಯಾರಾದರೂ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಶೇರ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಕಮ್ಮಿ ಆದಾಗ ನಮಗೆ ಬ್ಯಾಡ್ ಥಾಟ್ಸ್ ಬರಲ್ಲ. ಅದಕ್ಕೆ ಹೇಳ್ತಾ ಇರೋದು. ನಾನಂತೂ ಅದನ್ನೇ ಮಾಡ್ತೀನಿ ಯಾವಾಗ್ಲೂ. ಎಲ್ಲರೂ ಒಂದೇ ರೀತಿ ಇರೋಕ್ಕಾಗಲ್ಲ. ನನಗೂ ತುಂಬ ಪ್ರಾಬ್ಲಮ್ಸ್ ಇರುತ್ತೆ, ನಿಮಗೂ ಇರುತ್ತೆ. ಎಲ್ಲರೂ ಒಬ್ಬೊಬ್ರದ್ದು ಒಂದೊಂದು ಟೈಪ್ ಆಫ್ ಪ್ರಾಬ್ಲಮ್ಸ್. ಬಟ್ ಶೇರ್ ಮಾಡ್ಕೊಳ್ಳಿ, ಆಗ ತುಂಬಾ ರಿಲೀಫ್ ಅನಿಸುತ್ತೆ. ಒಂದು 10 ನಿಮಿಷ ನಿಮಗೋಸ್ಕರ ನೀವು ಕೂತ್ಕೊಂಡು, ಒಂದು 10 ನಿಮಿಷ ಕಣ್ಣು ಮುಚ್ಕೊಂಡು ಯೋಚನೆ ಮಾಡ್ಕೊಳ್ಳಿ, ನಾನು ಹೆಂಗಿರಬೇಕು, ನಾನು ಏನು ಮಾಡಬೇಕು ಅಂತ. ಆವಾಗ ಪೀಸ್ಫುಲ್ಲಾಗಿ ಪ್ರತಿಯೊಂದಕ್ಕೂ ಒಂದು ಸೊಲ್ಯೂಷನ್ ಅನ್ನೋದು ಸಿಗುತ್ತೆ. ಕೆಟ್ಟ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಿಮಗೋಸ್ಕರ ಯಾರೂ ಇಲ್ಲದೇ ಇದ್ದರೂ ತೊಂದರೆ ಇಲ್ಲ. ಇನ್ನು ನಮ್ಮನ್ನು ನಂಬಿಕೊಂಡು ಮಕ್ಕಳು ಅನ್ನೋದು ಬಂದಿರುತ್ತೆ ಅಲ್ವಾ, ಅವಕ್ಕೇನು ಗೊತ್ತಿತ್ತಾ? ಅವ್ರಿಗೆ ನನ್ನನ್ನು ಇದು ಮಾಡಮ್ಮ, ನನ್ನನ್ನು ಹುಟ್ಟಿಸು ಅಂತ ಏನಾದರೂ ಕೇಳಿದ್ರಾ? ಇಲ್ಲ ಅಲ್ವಾ. ನಮ್ಮದೇ ತಪ್ಪು, ನಾವೇ ಹುಟ್ಟಿಸಿದ್ದೀವಿ. ಸೊ ಅವ್ರಿಗೆ ಒಳ್ಳೆ ಜೀವನ ಕೊಡೋಣ. ಮಧ್ಯದಲ್ಲೇ ನಮ್ಮ ಜೀವನ ಬ್ರೇಕ್ ಮಾಡಿಕೊಂಡು ಅವ್ರ ಜೀವನ ಹಾಳು ಮಾಡೋದು ಬೇಡ. ಏನೇ ಆದ್ರೂ ಯೋಚನೆ ಮಾಡಿನೇ ಮಾಡೋಣ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಕೀಪ್ ವಾಚಿಂಗ್.